ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಥಣಿ ಪೊಲೀಸ್ ಠಾಣೆಯ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ್ ಹಾಗೂ ಪೊಲೀಸ್ ಪೇದೆಯೊಬ್ಬರು ಅಥಣಿ ವಕೀಲರ ಸಂಘದ ಸದಸ್ಯ ಮಲ್ಲಿಕಾರ್ಜುನ್ ಕೋರೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿ ರಾಯಭಾಗ ವಕೀಲರ ಸಂಘದ ಸದಸ್ಯರು ಗುರುವಾರ ತೀವ್ರ ಪ್ರತಿಭಟನೆ ಮಾಡಿದ್ದಾರೆ. ಘಟನೆಯನ್ನು ಖಂಡಿಸಿ ರಾಯಭಾಗ ವಕೀಲರ ಸಂಘದ ಸರ್ವ ಸದಸ್ಯರು ಸರ್ವಾನುಮತದಿಂದ ನ್ಯಾಯಾಲಯದ ಕಲಾಪಗಳಿಗೆ ಬಹಿಷ್ಕಾರ ಹಾಕಿ ನಗರದ ಹೃದಯ ಭಾಗದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ಸಂಬಂಧಿತ ಪಿಎಸ್ಐ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಬಳಿಕ ತಹಸೀಲ್ದಾರ್ ಮುಖಾಂತರ ರಾಜ್ಯ ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ವಕೀಲರ ಗೌರವಕ್ಕೆ ಧಕ್ಕೆ ಉಂಟು ಮಾಡಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಾವು ಇಂಥ ಒಂದು ಮಳೆಗಾಲದಲ್ಲಿ ನಮ್ಮ ಎಲ್ಲ ಕೋರ್ಟ್ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಈ ಒಂದು ಮಳೆ ಬಂದು ಪ್ರತಿಭಟನೆ ಮಾಡಕ್ಕೆ ಕಾರಣ ಏನಂದ್ರೆ ಅವರ ಅಥಣಿ ಪೊಲೀಸ್ ಠಾಣೆಯ PSI ಉಪ್ಪಾರ್ ಅಂತ ಹೇಳಕ್ ಇಷ್ಟಪಡ್ತಾರೋ. ಯಾಕಂದ್ರ ಒಬ್ರು ವಕೀಲರ ನಾವು ವಕೀಲರಿದ್ದೀವಿ ಸರ ಅಂದ್ರೆ ಬಿ ಅವ್ರ ಮ್ಯಾಗ ವಾಚ್ಯ ಶಬ್ದಗಳಿಂದ ಭೇದ ಅವ್ರ ಮ್ಯಾಗ ಒದೆದು ಹಲ್ಲೆ ಮಾಡುವುದು ಈ ರೀತಿ ಮಾಡಿದರು. ಮತ್ತ ನಮ್ಮ ಬೆಳಗಾವಿ ಜಿಲ್ಲಾದ್ಯಂತ ಈ ಒಂದು ಪ್ರತಿಭಟನೆ ಎಲ್ಲ ವಕೀಲರ ಸಂಘ ವತಿಯಿಂದ ಮುಂದುವರಿತಾ ಇದೆ. ಒಂದು ವೇಳೆ ಈ ಒಂದು ಹಲ್ಲೆ ಮಾಡಿದಂತ PSI ಅವರ ಮೇಲೆ ಮತ್ತು ಪೇದೆಗಳ ಮೇಲೆ ಅವ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನು ಕೈಗೊಳಿಸದಿದ್ದರೆ ಈ ಒಂದು ಪ್ರತಿಭಟನೆ ಹೀಗೆ ಮುಂದುವರಿತಾ ಇರುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಮಾನ್ಯ ಬೆಳಗಾವಿ SP ಅವರು ಈ ಒಂದು ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಪೊಲೀಸರ ಮೇಲೆ ಆದಷ್ಟು ಬೇಗ ಅವ್ರ ಮೇಲೆ ಒಂದು ಫಿರ್ಯಾದಿಯನ್ನು ರಿಜಿಸ್ಟರ್ ಮಾಡಬೇಕು, ಇಲ್ಲಾಂದ್ರೆ ಅವ್ರನ್ನ ಅಮಾನತು ಮಾಡಬೇಕಂತ ಹೇಳಿ ನಮ್ಮ ವಕೀಲರ ಸಂಘದ ವತಿಯಿಂದ ಒಂದು ಪ್ರತಿಭಟನೆ ಮಾಡಿ ಒಂದು ಅಥಣಿ ವಕೀಲರ ಸಂಘಕ್ಕೆ ನಾವು ರಾಯಭಾಗ ವಕೀಲರ ಸಂಘದವರು ಅವರ ಒಂದು ಘಟನೆಗೆ ನಾವೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗೂ ಆದಷ್ಟು ಬೇಗನೆ ತಹಸೀಲ್ದಾರ್ ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ರಾಯಭಾಗ ವಕೀಲರ ಸಂಘದ ಅಧ್ಯಕ್ಷ KR ಕೋಟಿವಾಲಿ ಮಾತನಾಡಿ, ವಕೀಲರ ಸಮುದಾಯದ ಗೌರವಕ್ಕೆ ಧಕ್ಕೆ ತರುವಂತಹ ವರ್ತನೆಯನ್ನ ಯಾವುದೇ ಕಾರಣಕ್ಕೂ ಸಹಿಸಲಾಗುತ್ತಿಲ್ಲ. ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಹಿರಿಯ ವಕೀಲರು ಆದ TK ಶಿಂಧೆ, RH ಗೊಂಡೆ, AM ಗೆಜ್ಜೆ, RS ಹಳೆಪಗೋಳ, MM ಹೊಸ್ಮನಿ, RS ಪಾಟೀಲ್, ತೊಹೀದ್ ಪಟವೇಗಾರ್, ವಿನೋದ್ ಬಂಡಗಾರ್, ಅಭಿಷೇಕ್ ಭಜಂತ್ರಿ ಸೇರಿ ಅನೇಕ ವಕೀಲರು ಭಾಗವಹಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.